ಅಕ್ಕನ ಫೋಟೋ ಕತ್ಕೊಂಡು ಹೋಗ್ತಿದ್ಯಾ? ಕೊಡೋ ಇಲ್ಲಿ. ಬಿಡ, ಮಧುವಂತಿ ಕೇಸ್ಗೆ ನಾನು ಸಹಾಯ ಮಾಡ್ತೀನಿ, ಕೊಲೆಗಾರನ ನಾನು ಹಿಡಿತೀನಿ. ಸಾಹೇಬ್ರಿಗೆ ಯಾಕೆ ಫೋಟೋ ತೋರಿಸ್ಬೇಕು? ಕೊಲೆಗಾರ ನೀನ್ ಹಿಡಿತ್ಯಾ? ನಿನ್ ಮುಖ ನೋಡ್ಕೊ. ನನ್ನ ಮುಖಕ್ಕೆ ಏನೇ ಆಗಿದೆ? ನಾರಾಯಣ್ ಪಟ್ಟನ್ ಹೀರೋ ಕಣೆ ನಾನು. ಹೀರೋನೋ ಝೀರೋನೋ? ಬಿಡೋ. ಬಿಡಲ್ಲ. ಬಿಡೋ ಪ್ರಕಾಶ. ಬಿಡಲ್ಲ. ಸಾಹೇಬ್ರೆ, ಇವಳೆ ನಮ್ಮ ಎಲ್ಲಿ ಹೋದ್ರು ಸಾಹೇಬ್ರು? ಸಾಹೇಬ್ರೆ, ನಮ್ಮ ಅಕ್ಕನ ಫೋಟೋ ಸಿಕ್ತು. ಫೋಟೋ ಎಲ್ಲಿ? ಒಳಗಡೆ ಇಟ್ಟಿದ್ದೀನಿ ಸಾಹೇಬ್ರೆ. ಬನ್ನಿ, ಇವಳೇ ನಮ್ಮ ಅಕ್ಕ ಮಧುವಂತಿ. ವಿಕ್ಟರ್, ನಿಧಾನಕ್ಕೆ ಹೋಗೋ, ಬೀಳ್ತ್ಯಾ? ಐ ಲವ್ ಯು ವಿಕ್ಟರ್. ನೀನ್ ಇಲ್ದೆ ನಾನಿಲ್ಲ. ನಿನ್ ಹೆಸರನ್ನ ನಾನು ಅಚ್ಚರಿಸ್ಕೊತಿದ್ದೀನಿ ಕಣೋ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ. ಪ್ಲೀಸ್ ಡೋಂಟ್ ಇಗ್ನೋರ್ ಮೀ. ಅರ್ಥ ಮಾಡ್ಕೋ. ಐ ಲವ್ ಯು ಲಾಟ್. ವಿಕ್ಕಿ, ಪ್ಲೀಸ್ ಬಿಡು. ವಿಕ್ಕಿ, ಪ್ಲೀಸ್ ಬಿಡು. ಪ್ಲೀಸ್ ಬಿಡು ವಿಕ್ಕಿ. ವಿಕ್ಕಿ ಪ್ಲೀಸ್. ವಿಕ್ಕಿ ವಿಕ್ಕಿ ಪ್ಲೀಸ್. ವಿಕ್ಕಿ ಬಿಡು. ಪ್ಲೀಸ್, ನೋವು ಆಗ್ತಿದೆ, ಬಿಡು. ಅಮ್ಮ, ವಿಕ್ಕಿ ಪ್ಲೀಸ್. ಸಿಕ್ತಾ ಪ್ರಿಯೇಶಣೆ ಮೇಲೆ ಅಡ್ರೆಸ್ಸು? ನೀವು ಹೇಳ್ದಾಗೆ ಪ್ರಿಯೇಶನ ಮನೆಗೆ ನುಗ್ದ್ವಿ, ಅಲ್ಲಿ ಯಾರು ಇರಲಿಲ್ಲ. ಅಷ್ಟಲ್ಲಾಗಲೇ ಎಸ್ ಐನು ಮೇಘನಾ ಅಲ್ಲಿಗೆ ಬಂದರು. ಎಲ್ಲಿ ನಾವು ತಗೊಳ್ಕೊಳ್ತೀವಿ ಅಂತ ಅಲ್ಲಿಂದ ನಾವು ಎಸ್ಕೇಪ್ ಆಗ್ಬಿಟ್ಟಿವಿ ಬಾಸ್. ಮನೆಯೊಳಗಡೆ ಯಾರು ಇಲ್ಲ ಅಂದ್ರು, ಅವ್ರು ಯಾಕೋ ಮನೆಗೆ ಹೋಗ್ತಾರೆ? ಅದೇನು ನನ್ಗೆ ಗೊತ್ತಾಗ್ತಾ ಇಲ್ಲ ಬಾಸ್. ನೀವು ಹೇಳ್ದಾಗೆ ಆ ಫೋಟೋ ಕೂಡ ಹುಡುಕ್ವಿ, ಅದು ಸಿಕ್ಲಿಲ್ಲ ಬಾಸ್. ಫೋಟೋ ಹುಡ್ಕೊಂಡು ನೆಪದಲ್ಲಿ ಮನೆ ಸಾಮಾನೆಲ್ಲ ಚಿನ್ನಿ ಮಾಡ್ಬಿಟ್ರ? ಆ ಪೊಲೀಸ್ಗೆ ಡೌಟ್ ಬರೋ ಥರ? ಆ ಥರ ಏನು ಮಾಡಲಿಲ್ಲ ಬಾಸ್. ಮನೆ ಒಳಗೆ ನುಗ್ಗೋ ಆತ್ರದಲ್ಲಿ ಡೋರ್ ಹೊಡೆದು ಲಾಕ್ ಓಪನ್ ಮಾಡಿದ್ವಿ ಬಾಸ್. ಆ ಇನ್ಸ್ಪೆಕ್ಟರ್ ಗೊತ್ತಾದ್ರೆ ಖಂಡಿತ ಡೌಟ್ ಬೀಳ್ತಾನೆ. ಗಣೇಶನ್ ಮಾಡ್ಕೊಂಡು ಅವ್ರು ಅಪ್ಪನ್ ಮಾಡ್ತಿರಲ್ಲ, ಇಡಿಯಟ್ಸ್. ಹೇಳಿದ್ ಒಂದ್ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಗೆ. ನಿಮ್ನೆಲ್ಲ ಕಟ್ಕೊಂಡು ನಾನು ಹೇಳು ಮೇಘ್ನಾ. ಹಲೋ ಅಕ್ಕ, ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ. ನೀವೆಲ್ಲೂ ಕಾಣಿಸ್ತಿಲ್ಲ. ನೀನು ಬಸ್ ಇಟ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರೋ ಮಾರ್ಕೆಟ್ಗೆ ಬಂದಿದ್ದೀನಿ. 2 ನಿಮಿಷ ಬಂದ್ಬಿಡ್ತೀನಿ. ಆದ್ರೆ ಅಕ್ಕ, ನಿಮ್ಮ ಮನೆ ಬಾಗ್ಲು ಓಪನ್ ಆಗಿದೆ. ಮನೆ ಬಾಗ್ಲು ಓಪನ್ ಆಗಿದ್ಯಾ? ಹೌದು ಅಕ್ಕ, ನಾವೀಗ ನಿಮ್ಮ ಮನೇಲೇ ಇದ್ದೀವಿ. ಜೊತೆಗೆ ಇನ್ಸ್ಪೆಕ್ಟರ್ ಇದ್ದಾರೆ. ಅಯ್ಯೋ, ಬಾಗ್ ತಕೊಂಡು ಬರೋದು ಬರ್ತದೆ ಅನ್ಸುತ್ತೆ. 2 ನಿಮಿಷ ಬಂದೆ ಮೇಘ್ನಾ. ಏನಂದ್ರು ಸರ್? ಅವ್ರಿಲ್ಲೇ ಮಾರ್ಕೆಟಲ್ಲಿ ಇದ್ದಾರಂತೆ, ಬರ್ತಾರಂತೆ. ಎರಡು ಅಟೆಂಪ್ಟ್ ಫೇಲ್ ಆಗೋಯ್ತು ಪ್ರಮೋದಿನಿ. ಮೇಘನ ಪ್ರಿಯಾಶಣೆ ಮನೆಗೆ ಹೋಗ್ಬೇಡ್ದು ಅಂತ ಎಷ್ಟು ಅವಾಯ್ಡ್ ಮಾಡಿದೆ.
ಆ ಪೊಲೀಸ್ ಬಂದು ಹಾಳು ಮಾಡ್ಬಿಟ್ಟ. ಅಟ್ಲೀಸ್ಟ್ ಆ ಪ್ರಿಯಾಶಣೆಯನ್ನ ತಗೊಂಬಂದ್ರೆ ಎವಿಡೆನ್ಸ್ ಎಲ್ಲ ಮುಚ್ಚೋಗುತ್ತೆ ಅಂದ್ರೆ ಮನೇಲಿ ಯಾರು ಇಲ್ಲ ಅಂತ ಬಂದ್ರು ಈ ಮುಟ್ಟಾಡ್ರು. ಮೇಘನಾ ಮತ್ತೆ ಆ ಇನ್ಸ್ಪೆಕ್ಟರ್ ಆಲ್ರೆಡಿ ಆ ಮನೇಲಿ ಇದಾರಂತ ಇವಾಗ. ಮೈ ಗಾಡ್, ಈಗ ಪ್ರಿಯಾಶಣೆ ಎಲ್ಲಿದ್ದಾಳೆ? ಎಲ್ಲ ಆಚೆ ಹೋಗಿದ್ದಾಳೆ ಅನ್ಸತ್ತೆ. ಮೇಘನಾಲ್ಗೆ ಹೋಗಿದ್ದಾಳೆ ಅಂದ್ರೆ ಖಂಡಿತ ಪ್ರಿಯಾಶಣೆಗೆ ಫೋನ್ ಮಾಡಿ ವಾಪಸ್ ಕರ್ಸ್ಕೋತಾಳೆ. ಅವಳು ಮನೆಗೆ ಬರ್ತಾಳೆ. ಅವಳು ನೀನು ಮಧುವಂತಿ ಜೊತೆಲಿರೋ ಫೋಟೋ ತೋರಿಸ್ಬಿಟ್ರೆ ನೀ ಸಿಕ್ಕಾಕೋತೀಯಾ? ಅಟ್ಲೀಸ್ಟ್ ಇವಾಗ ಏನ್ ಮಾಡ್ಬೇಕು ಅಂತ ಹೇಳು. ಈಗೇನ್ ಮಾಡಕ್ಕಾಗತ್ತೆ ವಿಕ್ರಮ್? ಪ್ರಿಯಾ ಮನೇಲಿ ಫೋಟೋ ಇರೋದು ನಿಜಾನೇ ಆದ್ರೆ ಅವಳು ಖಂಡಿತ ಅದನ್ನ ತೋರಿಸ್ತಾಳೆ. ಕ್ಷಮ್ಸು ಮೇಘ್ನಾ, ನಿನ್ನನ್ನು ಕಾಯಿಸ್ಬಿಟ್ಟೆ. ಕಾಫಿ ಟೀ ಏನು ತಗೋತೀರಾ? ಅಕ್ಕ ಏನು ಬೇಡ. ಇವರು ಇನ್ಸ್ಪೆಕ್ಟರ್ ಕುಮಾರ್ ಅಂತ. ನಮ್ಮ ಅಕ್ಕನ ಕೇಸ್ನ ಇವರೇ ಹ್ಯಾಂಡಲ್ ಮಾಡ್ತಿರೋದು. ಕೊಲೆಗಾರನ ಫೋಟೋ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರಿ ಅಲ್ವಾ, ಅದನ್ನು ಕೊಟ್ಟರೆ ಇನ್ವೆಸ್ಟಿಗೇಷನ್ಗೆ ಸಹಾಯ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹತ್ರ ಕೊಲೆಗಾರನ ಫೋಟೋ ಇದೆ ಅಂದ್ರಲ್ಲ, ತೋರಿಸ್ತೀರಾ? ಕೊಲೆಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ವಿಷಯಗಳು ರಿವೀಲ್ ಆಗ್ತಾ ಇದೆ. ನಮ್ಮ ಅಕ್ಕ ಬೆಟ್ಟದ ಮೇಲಿಂದ ಬಿದ್ದು ಸತ್ತಿಲ್ಲ. ಅವಳನ್ನ ಬೆಟ್ಟದಿಂದ ತಳ್ಳೋದಕ್ಕೂ ಮುಂಚೆ ಅವಳು ಕುತ್ತಿಗೆ ಹಿಸ್ಕಿ ಸಾಯಿಸಿದ್ದಾನೆ. ಇದೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂದ ಗೊತ್ತಾಯ್ತು. ಮೇಘನಾ, ಇದು ನಮ್ಗೆ ಅನಿವಾರ್ಯ ಆಗಿದೆ. ಕೊಲೆಗಾರ ಸಿಗೋವರೆಗೂ ಈ ವಿಷಯ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಸಾರಿ ಸರ್. ಪ್ರಿಯಾ ಅವರೇ, ನೀವು ತಪ್ಪು ತಿಳ್ಕೊಬೇಡಿ. ಇದು ಕ್ರೈಮಿಗೆ ಸಂಬಂಧಪಟ್ಟ ವಿಚಾರ. ವಿ ಕಾಂಟ್ ಡಿಸ್ಕ್ಲೋಸ್. ನೋ ಪ್ರಾಬ್ಲಮ್ ಸರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ವಿಷಯಗಳನ್ನ ಬಿಟ್ಕೊಟ್ಟಷ್ಟು ಕೊಲೆಗಾರ ಅಲರ್ಟ್ ಆಗ್ತಾನೆ. ತುಂಬ ಹತ್ರದವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಹೇಳಬಾರ್ದು. ಆದರೆ ನನಗೆ ಹೇಳಿದ್ರೆ ಸಮಸ್ಯೆ ಇಲ್ಲ ಸರ್. ನಾನು ಮಧು ತುಂಬಾ ಕ್ಲೋಸ್ ಫ್ರೆಂಡ್ಸು. ಅವಳಿಲ್ಲ ಅನ್ನೋ ದುಃಖ ಅವ್ರ ಮನೆಯವ್ರಿಗೆ ಎಷ್ಟಿದೆಯೋ ನನಗೂ ಅಷ್ಟೇ ಇದೆ. ಕೊಲೆಗಾರ ಸಿಗಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಅಕ್ಕ, ಅವನ ಫೋಟೋ ತೋರಿಸ್ತೀರಾ? ಹಾಂ, ತಂದೆಮ್ಮ. ಅಕ್ಕ, ಫೋಟೋ ಸಿಕ್ತಾ? ಇನ್ನೂ ಇಲ್ಲ ಕಣೋ, ಇಲ್ಲೇ ಇಟ್ಟಿದ್ದೆ. ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರಿಯಾ ಅವರೇ, ಎಲ್ಲಿಟ್ಟಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ತುಂಬ ದಿನದ ಹಿಂದೆ ಇಟ್ಟಿದ್ದು ಸರ್. ಸಡನ್ನಾಗಿ ನೆನಪಾಯಿತು, ಅದಕ್ಕೆ ಮೇಘ್ನಾಗ್ ಫೋನ್ ಮಾಡಿ ಕರೆಸ್ದೆ. ಆದರೆ ಇವಾಗ ಎಲ್ಲಿಟ್ಟಿದ್ದೀನಿ ಅಂತಲೇ ನೆನಪಾಗ್ತಾ ಇಲ್ಲ. ಅಕ್ಕ ಪ್ಲೀಸ್ ಆ ಫೋಟೋನ ಹುಡುಕಿ ಅಕ್ಕ. ಆ ಫೋಟೋ ಸಿಕ್ಕಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹುಡುಕ್ತಾ ಇದ್ದೀನಿ ಮೇಘ್ನಾ. ನಿಮ್ಮ ಮನೇಲಿ ಮಕ್ಕಳೇನಾದರೂ ಇದ್ದಾರಾ? ಮಕ್ಕಳ ಕೈಗೆ ಸಿಕ್ಕಿ ಹಾಳು ಮಾಡಿರ್ಬೋದಾ ಅಂತ? ಇಲ್ಲ ಸರ್, ನಮ್ಮ ಮನೇಲಿ ನಾನು ನನ್ನ ತಮ್ಮ ಅಷ್ಟೇ ಇರೋದು. ನನ್ನ ತಮ್ಮಂಗೆ ಸಿಕ್ಕಿದ್ರೆ ಖಂಡಿತ ನನಗೆ ಕೊಡ್ತಾ ಇದ್ದ. ಸರ್, ಆ ಕಡೆ ರೂಮಲ್ಲಿ ಒಂದು ಹಳೆ ಕಬೋರ್ಡ್ ಇದೆ, ಅಲ್ಲೇನಾದರೂ ಇರ್ಬೋದು. ಬನ್ನಿ ನೋಡೋಣ. ಸಾಹೇಬ್ರೆ, ಸಾರಿ ಸಾಹೇಬ್ರೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡೋಣ. ಏನಮ್ಮ ಹೇಳ್ತಾ ಇದೆಯಾ? ಹೌದು ಸರ್, ಶ್ರೀಮಂತರು ಹಣ ದಬ್ಬಾಳಿಕೆ ಮುಂದೆ ನಮ್ಮಂಥ ಶಕ್ತಿ ಕಳ್ಕೊಂಡಿರೋರ್ ಕೂಗು ಯಾರಿಗೂ ಕೇಳಿಸಲ್ಲ. ಆ ಕೊಲೆಗಾರ ಎಲ್ರನ್ನೂ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಅವನು ಸಿಗಲ್ಲ.